ನಮ್ಮ ಹೆಸರಲ್ಲಿ ನಮ್ಮ ತಂದೆ ಹೆಸರಲ್ಲಿ ಇರೋದದು. ಹಲೋ ಅಣ್ಣ, ಅವರು ಮತ್ತೆ ಕಳಿಸಿದ್ದಾರೆ AW ಪ್ರಕೃತಿ ಮೀಟ್ರ್ ತೆಗ್ಸೋಕ್ಕೆ. ಪ್ರಕೃತಿನು ಅದೇ ಇವಾಗ ಮಾತಾಡ್ಕೊಂಬಂದಲ್ಲ ಅಣ್ಣ ನನ್ಗೆ ಹಂಗ ಮತ್ತೆ ಮೀಟ್ರಿಗೆ ತೆಗ್ಸೋಕೆ ಕಳ್ಸೋರು ಮನೆ ಹತ್ರ. ಅದೇ ನಾ ಟೈಮ್ ಬೇಕು ಅಂತ ಹೇಳ್ಸಿದ್ರು, ಮತ್ತೆ ಬಂದು ಕಟ್ ಮಾಡ್ತಾವ್ರೆ. ಬಿಡು ಬಿಡು ಬಿಡು, ಬಿಚ್ಕೊಳ್ಳಿ ಬಿಡು, ಬರಲ್ಲ ತಲೆಗೆಡ್ಸ್ಕೊಬಿಡು. ಇವಾಗ ಮಾತಾಡ್ಸ್ಕೊಬಂದಿದ್ದೀವಿ AWಗೆ. ಅವ್ನು ಯಾರೋ ಫೋರ್ಜರಿ ಡಾಕ್ಯುಮೆಂಟ್ಸ್ ಮಾಡ್ಕೊಬಿಟ್ಟಿದ್ದಾನೆ, ಅದಕ್ಕೆ ಮೇಲೆ ಬಿದ್ದು AW ಕಾಸು ಇಸ್ಕೊ ಬರ್ತಾರೆ. ಬರಲಿ ಇರ್ರಿ, MD ಸರ್ ಕಡೆಯಿಂದ ಮಾತಾಡಿಸಿದ್ದೆ. ಹೌದು, ಸರ್ ತಮ್ಮ ಹೆಸರು? ಗಂಗಾಧರ್ ಅಂತ. ಆಮೇಲೆ ಅಮ್ಮ ಇಷ್ಟೊತ್ತು ಅವ್ರಿಗೆ ಆಗಿರೋ ಅನ್ಯಾಯದ ಬಗ್ಗೆ ಹೇಳಿದ್ರು, ನೀವು ಅಮ್ಮಗೆ ಏನಾಗ್ಬೇಕು, ಆಮೇಲೆ ಈ ಜಾಗಕ್ಕೆ ನೀವ್ ಅವ್ರು ನಮ್ಮ ತಾಯಿ ಪದ್ಮಾವತಿ ಅಂತ ಈ ತರ ಅಶ್ವಿನ್ ಅವ್ನು ಮಾಡಿದ್ದು 2013 ಹಿಂಸೆ ಕೊಡ್ತಾ ಇದ್ದಾನೆ ನಮ್ಗೆ ಜಾಗ ಕೊಡಿ ಅಂತ. ಯಾಕಂದ್ರೆ ನಾನು ಹುಟ್ಟಿ ಇಲ್ಲಿ 32 ವರ್ಷ ಆಗಿದೆ. ನಾನು ಯಾವಾಗಿಂದ ಇರೋದ್ ನೋಡು ನಮ್ಮ ತಂದೆಗೆ ದಾನ ಕೊಟ್ಟಿರೋ ಜಾಗ ಅಂತ ನಮ್ಮ ಅಜ್ಜಿ ಎಲ್ಲ ಹೇಳಿದಾರೆ ನಮ್ಗೆ. ಆಲ್ಮೋಸ್ಟ್ ಬಂದೇವನು ಎಲ್ಲ ಕಳ್ತನ ವ್ಯವಹಾರ ಮಾಡ್ಕೊಂಡಿದ್ದಾನ ಒಂದು ಪೇಪರ್ ಅಲ್ಲಿ. ಇಲ್ಲಿ ಕಾಣಿಸ್ತಿದೆ ನೋಡಿ, ಗೋವಿಂದಮ್ಮ ಅವರು ದಾನ ಕೊಟ್ಟಿರೋದು ನಮ್ಮ ತಂದೆಗೆ. ಇದು ಅವ್ರ ಸೈನ್ ಅಲ್ವೇ ಇಲ್ಲ, ಎಲ್ಲ ಫೋರ್ಜರಿ ಹೊಡೆದೇನೆ. ಅಪ್ಪನ್ ಸೈನ್, ಅವ್ರ ಅಪ್ಪನ್ ಸೈನ್, ಅಶ್ವಿನ್ ಅವ್ರ ಅಪ್ಪನ್ ಸೈನ್ ಇದೆ ಕೆಳಗಡೆ ಇರೋದು, ಶಂಕರ ಶೆಟ್ಟಿ ಅಂತ. ಅವ್ರ ಅಪ್ಪನ್ ಸೈನ್ ನೋಡಿ, ಅವಳ ಸೈನ್ ನೋಡಿ, ಎಲ್ಲ ಒಂದೇ ತರ ಮಾಡ್ಕೊಬಿಟ್ಟಿದ್ದಾರೆ ನೋಡಿ. ಗೊತ್ತಾಗುತ್ತೆ ಇಲ್ಲಿ ಏನ್ ಫೋರ್ಜರಿಗಳು ಮಾಡಿದಾರಂತೆ. ಗೋವಿಂದಮ್ಮ ಹೋಗಿ ಇಲ್ಲಿ ನೋಡಿ ಯಾವ ತರ ಸೈನ್ ಬಂದಿದೆ, ಇವಾಗ ಕಾಣಿಸ್ತಿದ್ಯಾ? ಎಲ್ಲ ಫೋರ್ಜರಿ ಮಾಡ್ಕೊಂಡು ನಮಗೆ ಬೆದರಿಕೆ ಆಗ್ತದೆ ಬಂದ್ಬಿಟ್ಟು ಎಲ್ಲಾ ಕಡೆ ಕಾಸುಗಳು ಕೊಟ್ಕೊಂಡು. ಆಮೇಲೆ ಇವನ್ ಬರ್ತಿದ್ದಾನೆ ಇವಾಗ ಮೀಟರ್ ಕಿತ್ತಾಕ್ತೀನಿ ಅಂತ ಇವ್ರು ಬರ್ತಾ ಇರೋದು. ಇವಾಗ ಯಾರೋನು ಪ್ರಕೃತಿ AW ಬರ್ತಾ ಇದ್ದಾನೆ ನಮ್ಮ ಹತ್ರ. ಅವನ ಹತ್ರ ಒಂದು ಅಮೌಂಟ್ 1 ಲಕ್ಷದ ಮೇಲೆ ಕಾಸು ಇಸ್ಕೊಬಿಟ್ಟಿದ್ದಾನೆ. ಎಲ್ಲಾ ಕಡೆ ಅಂತ ನನ್ಗೆ ಹೇಳಿದ್ದಾರೆ. ನನ್ನ ಹತ್ರ ಬಂದು ಇವಾಗ ಮೀಟರ್ ಕಿತ್ತಾಕ್ತೀನಿ, ನೀನು ಜಾಗ ಖಾಲಿ ಮಾಡ್ಕೊಂಡು ಅಂತ ಅವ್ನು ನನ್ಗೆ ಹೇಳ್ತಾವನೆ. ನಾನು ಯಾಕೆ ಅವ್ನಿಗೆ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಹೋಗ್ಬಿಟ್ಟು ನಾನು ತಿನ್ನೋದು? ನಾನು ಅವ್ರ ಡಾಕ್ಯುಮೆಂಟ್ಸ್ ನಾನು ಹೇಳ್ತಾ ಇದ್ದೀನಿ, ಅದು ಇದು ಕಳ್ಸು ವಕಾಲತ್ಗೆ ಅಂತ ಅವ್ನು ಕಳಿಸ್ತಾ ಇಲ್ಲ. ಬಂದ್ ನನಗೆ ಎದುರಿಸ್ತಾ ಇದ್ದಾರೆ ಅವತ್ತಿಂದ. ಅವನು 1 ವರ್ಷದಿಂದಾನು ಪ್ರಕೃತಿಯಿಂದ ಅವನು ಬಂದ್ಬಿಟ್ಟು. ಆಮೇಲೆ ಕರೆಂಟ್ ಬಿಲ್ಲು, ರೇಷನ್ ಕಾರ್ಡ್, ಯಾವ್ದೇ ತರ ಕರೆಂಟ್ ಬಿಲ್ಲು ಬಂದು ಅಷ್ಟು ವರ್ಷದಿಂದ ನಾವೇ ಕಟ್ಕೊಂಡ್ ಬಂದಿರೋದು. 2003 ನಾವೇ ಕಟ್ಕೊಂಡ್ ಬಂದಿರೋದು. ನಮ್ಮ ತಂದೆ ಕಡೆಯಿಂದ ಕಟ್ಕೊಂಡು, ಆಮೇಲೆ ನಮ್ಮ ತಂದೆ ತೀರಾಗಾದ್ಮೇಲೆ 2011ರಲ್ಲಿ ಕಂಟಿನ್ಯೂ ನಾನೇ ಕಟ್ಕೊಂಡ್ ಬಂದಿರೋದು. ಅದಾದ್ಮೇಲೆ ರೇಷನ್ ಕಾರ್ಡ್ ನಮ್ ತಾಯಿ ಹೆಸರಲ್ಲಿ ಇತ್ತು, ನಮ್ಮ ತಂದೆ ಹೆಸರಲ್ಲಿ ಇದ್ದಿದ್ದು ಅವಾಗಿಂದಾನು. ಅದು ಫೋರ್ಜರಿ ಮಾಡಿದೆ ಅಂತ ನನಗೆ ಹೇಳಿದ್ರು, ಪ್ರೂಫ್ ಕೊಟ್ಟಿದ್ದೀನಿ ನಾನು. ಫುಟ್ ಆಫೀಸ್ ಹೋಗ್ತಾವ್ ನೋಟಿಸ್ ಕೊಟ್ಟಿದ್ದೀನಿ ಅವ್ರಿಗೆ, ಟಪಾಲ್ಗೆ ಹಾಕ್ಬಿಟ್ಟು. ಅದು ಕರೆಕ್ಟ್ ಇದೆ. ಇವಾಗ ನೀನು ಜಾಗ ಶಿಫ್ಟ್ ಮಾಡಿದ್ಯಾ ಅಂತ ಹೇಳ್ತಾ ಇದ್ದಾರೆ ಬಂದ್ಬಿಟ್ಟು ನನಗೆ. 18 ಬಾರ್ ಶಿಫ್ಟ್ ಮಾಡಿದೆ, ಅಲ್ಲಿ ನಾನು ಶಿಫ್ಟ್ ಮಾಡಿಲ್ಲ. ಇವ್ರು ಯಾರು ಕೇಳಕ್ ಬಂದ್ಬಿಟ್ಟು ನಮ್ಗೆ ಅಲ್ಲಿ ಇತ್ತ ಮೀಟರ್ ನನಗೆ ಅವಾಗ ಹಾಕೊಟ್ಟಿದ್ದಾರೆ. ಇವ್ರ ಕಡೆಯಿಂದ ಪವರ್ ಸಪ್ಲೈ ಕಡೆಯಿಂದ ಹಾಕೊಟ್ಟಿದ್ದಾರೆ, ರೇಷನ್ ಕಡೆಯಿಂದ. ಇವನಾದ್ರು ಬಂದು ಕೇಳಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆಲ್ಲ ಪ್ರೂಫ್ ಇದೆಯಾ? ಪ್ರೂಫ್ ಇದೆ, ಎಲ್ಲಾ ಪ್ರೂಫ್ ಇದೆ ನನ್ನ ಹತ್ರ ಹಾಕಿರೋದವ್ರು. ಆಮೇಲೆ ಇವಾಗ ನಿಮಗೆ ಜಾಗ ದಾನವಾಗಿ ಕೊಟ್ಟಿದಾರಲ್ಲ, ಅವ್ರಿಗೂ ಅಶ್ವಿನ್ಗೂ ಏನ್ ಸಂಬಂಧ? ಅವ್ರಿಗೂ ಏನು ಸಂಬಂಧನೇ ಇಲ್ಲ. ಅವ್ರು ಫೋರ್ಜರಿ ಮಾಡ್ಕೊಂಡು ಬರ್ತಾರೆ. ತೋರಿಸ ಡಾಕ್ಯುಮೆಂಟ್ ಫೋರ್ಜರಿ ಸೈನ್ ಎಲ್ಲ ಇದು ಫೋರ್ಜರಿ ಸೈನ್ ಮಾಡಿಸ್ಕೊಂಡು ಅಲ್ಲಿ ಇಲ್ಲಿ ಲೋಕಲ್ ಕಾಸು ಹಾಕೊಂಡು ಬರ್ತಾ ಇದ್ದಾನೆ ಎಲ್ರಿಗೂ. ನನಗೂ ಎದುರಿಸಕ್ ನೋಡ್ತಾ ಇದ್ದೇನೆ. ನಾನು ಆಚೆ ಕಡೆ ಜಾಸ್ತಿ ಇಲ್ಲ ಓಡ್ತಿಲ್ಲ, ಇವಾಗ ಇಲ್ಲೇ ಇರ್ತೀನಿ ಮನೆ ಹತ್ರ. ನೀವು ಬೇರೆ ಕೆಲ್ಸಕ್ಕೆ ಹೋಗಿ ನಾನು ಇಲ್ದಿದ್ದಾಗ ನಮ್ಮ ಅಣ್ಣ ತೀರೋದ್ರು ಇವಾಗಲ ಮೊನ್ನೆ 10ನೇ ತಾರೀಕು. ಅವಾಗ್ಲೂ ಒಂದ್ ಸ್ವಲ್ಪ ಅದಕ್ಕೂ ಮುಂಚೆ ಬಂದು ನಮ್ಮ ತಾಯಿಗೆ ನಾನು ಕೆಲ್ಸಕ್ಕೆ ಆಚೆ ಹೋಗಿದ್ದ ನಮ್ಮ ಅಣ್ಣಗೂ ನಮ್ಮ ತಾಯಿಗೂ ಬಂದು ಎದುರಿಸ್ತದೆ.
ಅವನು ಸ್ವಲ್ಪ ಅದು ಮೈಂಡ್ಗೆ ಹಾಕೊಂಡು ಸ್ವಲ್ಪ ಭಯ ಇದ್ರಲ್ಲಿ ಅವನು ಸ್ವಲ್ಪ ಇದು ಹೆಲ್ತ್ ಇಶ್ಯೂ ಇತ್ತು ಅಂತ ಇರೋದು ಅವನು. ಆಮೇಲೆ ಪೊಲೀಸ್ ಸ್ಟೇಷನ್ ಅದೇ ತರ ಕಂಪ್ಲೇಂಟ್ ಪೊಲೀಸ್ ಇಂದ ನೋಟಿಸ್ ಕಳ್ಸಿದ್ರು, ನಾನು ಹೇಳ್ಬಿಟ್ಟು ಬಂದಿದ್ದೀನಿ ಅವ್ರಿಗೆ ಇನ್ಸ್ಪೆಕ್ಟರ್ಗೆ, ಸರ್ ನೋಟಿಸ್ ಕೊಟ್ಟಿದ್ದಾರೆ ಸರಿ, ಅವನ ಹತ್ರ ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಫೋರ್ಜರಿ ಡಾಕ್ಯುಮೆಂಟ್ಸ್, ನನ್ನ ಹತ್ರ ಡಾಕ್ಯುಮೆಂಟ್ಸ್ ನೀವು ಕೇಳಂಗಿಲ್ಲ, ಸಿವಿಲ್ ಮ್ಯಾಟರ್ ಇದು, ಬನ್ನಿ ಕೋರ್ಟಲ್ಲಿ ಕೇಸ್ ಹಾಕೋತೀನಿ, ಬಂದು ನೋಡಕ್ಕೆ ಹೇಳಿ ಅಂತ ಹೇಳಿದ್ದೀನಿ. ಪೊಲೀಸರು ಅವ್ರ ಪರವಾಗಿದ್ದಾರ ನಿಮ್ ಪರವಾಗಿ? ಪೊಲೀಸ್ ಅವ್ರು ಬಂದು ಅವ್ರ ಪರವಾಗಿ ಡಾಕ್ಯುಮೆಂಟ್ಸ್ ಕೊಡು ಅಂತ ಕೇಳ್ತಾರೆ, ಇವರಾಗ ನನ್ನ ಹತ್ರ ಕೇಳಕ್ಕೆ ಬಂದ್ಬಿಟ್ಟು ಪೊಲೀಸರು ನನಗೆ ಕೇಳ್ತಾರೆ ಡಾಕ್ಯುಮೆಂಟ್ಸ್ ಕೊಡು ಅಂತ. ಇವರು ಜಡ್ಜ್ ಕೇಳಕ್ ಬಂದ್ಬಿಟ್ಟು ನನ್ನ ಹತ್ರ ಇವರು ಜಡ್ಜ್ ಎಲ್ಲ ತರ ಇವ್ರು ಏನ್ ಕೆಲಸ ಮಾಡ್ಕೋಬೇಕು ಅಷ್ಟು ಮಾಡ್ಕೋಬೇಕು, ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕೋರ್ಟಲ್ಲಿ ಹೋಗ್ಕೊಂತ ಹೇಳ್ಬೇಕು, ಸಿವಿಲ್ ಕೇಸ್ ಇದೆ ಅಂದ್ಬಿಟ್ಟು ಇವ್ರು ಬಂದು ನನಗೆ ಕೇಳಂಗಿಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ ಅವ್ರಿಗೆ. ಇವಾಗ ದುಡ್ಡು ಕೊಟ್ಬಿಟ್ಟು ಈ ತರ ಎಲ್ಲ ಹೌದು, ಒಳಗೆ ದುಡ್ಡು ತಿಂದಿದ್ದಾರೆ, ಎಲ್ಲ ತಿನ್ನೋರು ತಿಂದಿದ್ದಾರೆ. ಯಾವ್ದೇ ತರ ಎಲ್ಲ ಜಾಗಕ್ಕೋಸ್ಕರ ಹೋರಾಡ್ತಿದ್ದೀರಾ, ಬಟ್ ದುಡ್ಡೆಲ್ಲ ಎಲ್ಲ ಇದ್ ಮಾಡ್ತಿದ್ದಾರೆ. ಹೌದು ಸತ್ಯನ ಅದು? ಹೌದು, ದುಡ್ಡಲ್ಲೇ ನನ್ನ ಮಕ್ಕಳು ಕಾಸು ಮಾಡ್ಕೊಳಕ್ ಎಲ್ಲರೂ ಓಡಾಡ್ತಿದ್ದಾರೆ. ಅಶ್ವಿನ್ ಅನ್ನೋನು ಹೋಗ್ಬಿಟ್ಟು ಇನ್ನೊಬ್ಬ ಯಾರೋ ಪಂಡರ್ ಇಟ್ಕೊಂಡಿದ್ದಾರೆ, ಎಲ್ಲರೂ ಕಾಸು ಚೆಲ್ತಾ ಬರ್ತಿದ್ದಾನೆ ಎಲ್ರಿಗೂ ಹೋಗ್ಬಿಟ್ಟು. ಅವನು ನಾನು ಯಾವಾಗ ಕಾಸು ಕೊಡ್ಲಿ, ನಾನು ಹೇಳ್ತಾರೆ ಜಾಗ ನಮ್ದಿದು, ನೀನ್ ಪರ್ಚೇಸ್ ಮಾಡ್ಕೊಂಡು ಹೋಯ್ತಾರೆ ಆಚೆ ಕಡೆ ಜಾಗದಲ್ಲಿ, ನೀವು ಯಾವತ್ತಿದ್ರು ಒಳಗಡೆ ಬಂದೂ ಇಲ್ಲ, ನಿನ್ ಜಾಗದಲ್ಲಿ ಇಲ್ವೂ ಇಲ್ಲ ಅಷ್ಟು ವರ್ಷದಿಂದಾನು. ಆಚೆ ಕಡೆ ಎಲ್ಲ ಫೋರ್ಜರಿ ಮಾಡ್ಕೊಂಡು ಎಲ್ಲಾ ಕಡೆ ಲೋಕಲ್ ಲೀಡರ್ಗಳ ಹತ್ರ ಹೋಗ್ತಿದ್ದೆ ಕಾಸು ಹಾಕೊಂಡು. ಆಮೇಲೆ 82 ವರ್ಷದಿಂದ ಇಲ್ಲಿ ಇದ್ದೀರಾ, ಆಲ್ಮೋಸ್ಟ್ 82 ಇಯರ್ಸ್. ನಮ್ಮ ಅಜ್ಜಿ ಕಾಲದಿಂದಾನು ಇಲ್ಲೇ ಇರೋದ್ರಿಂದ ಕಾನೂನು ಪ್ರಕಾರ ಅವ್ರಿಗೆ ಜಾಗ ಅಂತ ಇದೆ, ಕರೆಂಟ್ ರೇಷನ್ ಕಾರ್ಡ್ ಎನಿ ಗೌರ್ಮೆಂಟ್ ಇಂದ ಏನೇ ಬಂದ್ರು ಜಾಗ ಅವ್ರದ್ದು. ಬಟ್ ಕೋರ್ಟ್ ಮುಖಾಂತರ ಹೋಗಕ್ ಅವ್ರು ಬರ್ತಾ ಇಲ್ಲ. ಕೋರ್ಟ್ ಮುಖಾಂತರ ಬರಕ್ಕೆ ಯಾಕಂದ್ರೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಇದೆಯಲ್ಲ, ಕೋರ್ಟ್ ಆಗಲ್ಲ, ಕೋರ್ಟ್ ಇಂದ ನೋಟಿಸ್ ತರಕ್ಕಾಗಲ್ಲ. ವಿಷಯದ ಬಗ್ಗೆ ಕೋರ್ಟ್ಗೆ ಬನ್ನಿ ಅಂತ. ಕೋರ್ಟ್ಗೆ ಬನ್ನಿ ಅಂದ್ರೆ ಬರ್ತಾ ಇಲ್ಲ ಕೋರ್ಟ್ಗವರು, ಇಲ್ಲೇ ಲೋಕಲ್ ಗಳೇ ಕಾಸು ಹಾಕೊಂಡು ಎದುರಿಸ್ಕೊಂಡು ಬರ್ತಾ ಇದಾರೆ. ನನಗೆ ಎಲ್ಲಾ ಕಡೆ ಆಫೀಸ್ಗಳಿಗೆ ಹೋಗ್ತಿದ್ರೆ ಅಲ್ಲಿ ಹೋಗ್ತಿದ್ರೆ ಎಲ್ಲಾರು ಹೋಗ್ಲಿ, ನನ್ಗೆ ಎದುರಿಸಿದ್ರು ನಾ ಎದುರ್ಕೊಳಕ್ ಆಗ್ತಿಲ್ಲ ಇಲ್ಲಿ. ಯಾಕಂದ್ರೆ ನಮಗೆ ಜನಬಲ ಇದೆಯಲ್ಲ, ಮನೆ ಹತ್ರ ಅಕ್ಕಪಕ್ಕದವ್ರು ಮನೆಯವ್ರು ಹೇಳ್ತಾರೆ ಎಷ್ಟು ವರ್ಷದಿಂದ ನನಗೆ ಇಲ್ಲಿ ಹೇಳ್ತಾರೆ, ಅಕ್ಕಪಕ್ಕದ ಮನೆಯವ್ರಿಗೂ ಗೊತ್ತು ಎಷ್ಟು ವರ್ಷದಿಂದ ಇದ್ದೀನಿ ಅಂತ. 35 ವರ್ಷ ಹುಟ್ಟಾಗಿಂದ ಅಕ್ಕಪಕ್ಕದ ಮನೆಯಲ್ಲರೂ ಸಪೋರ್ಟ್ ಇದೆ, ಬಟ್ ಇದು ಕಾನೂನು ಪ್ರಕಾರ ಬೇರೆ ಯಾರು ನಿಮಗೆ ಸಪೋರ್ಟ್ ಮಾಡ್ತಾರೆ? ಹೌದು, ಕಾನೂನು ಪ್ರಕಾರ ಬಂದು ಎಲ್ಲ ದುಡ್ಡು ಹಾಕೊಂಡಿದ್ದಾರೆ ಅಷ್ಟೇ ಬೇರೆಯವರು. ಕೊನೆದಾಗ ಏನ್ ಹೇಳ್ತೀರಾ? ಕೊನೆಯದಾಗ ಅಷ್ಟೇ, ಜಾಗ ಅವನು ಬಂದು ನಮ್ಗೆ ಫೋರ್ಜರಿ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾನೆ, ಜಾಗ ಕೊಡಿ ಅಂತ ಇದೆ, ನಾನಂತೂ ಕೊಡಕ್ ರೆಡಿ ಇಲ್ಲ ಅವನ್ಗೆ. ಅವನೇನ್ ಗೊತ್ತಾ, ಇವಾಗ ಯಾರೋ ಬೇರೆಯವ್ರು ಮಾಡ್ಬಿಡ ಅಂತ ನೋಡ್ತಿದ್ದಾನೆ, ಅದು ಅವ್ನ ಕೈಲಾಗಲ್ಲ. ಯಾಕಂದ್ರೆ ಪೊಸಿಷನ್ ನಾವಿದೀವಿ, ಅವ್ನ್ ಬೇರೆ ಕರ್ಕೊಂಡ್ ತೋರ್ಸಕ್ಕಾಗಲ್ಲ, ಬೇರೆಯವ್ರು ಬಂದು ಪೊಸಿಷನ್ ಒಳಗಡೆ ತೋರ್ಸೋ ಅಂತ ಹೇಳ್ತಾ ಇದಾರೆ ಅಂತ ಅವ್ನಿಗೆ. ಅವ್ನ ಒಳಗಡೆ ಬರಕ್ ಆಗಲ್ಲ, ಯಾಕಂದ್ರೆ ನಾವಿದಿಲ್ಲ ಒಳಗಡೆ ಅಷ್ಟೇ. ಅವ್ನಿಗೆ ಇನ್ನೇನಿಲ್ಲ ಕತೆ ಅವ್ನಿಗೆ.